ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು, ಕೃಷಿ ಮಹಾವಿದ್ಯಾಲಯ ಕಾರ್ಯಕರ ಹಾಸನ, ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರ 2025-26. ಇಂದು ನಾವು ಮೆಕ್ಕೆಜೋಳದಲ್ಲಿ ಬರುವ ಸೈನಿಕ ಹುಳುವಿನ ಸಮಗ್ರ ಕೀಟ ನಿರ್ವಹಣೆ ಬಗ್ಗೆ ತಿಳಿಸಿಕೊಡಲು ಬಂದಿದ್ದೇವೆ. ಈ ಸೈನಿಕ ಹುಳು ಒಂದು ಇನ್ವೇಸಿವ್ ಪೆಸ್ಟ್, ಅಂದರೆ ಬೇರೆ ದೇಶದಿಂದ ವಲಸೆ ಬಂದಿರುವ ಒಂದು ಕೀಟ ಆಗಿದೆ. ಇದು ಅಮೇರಿಕಾದಿಂದ ಭಾರತಕ್ಕೆ 2018ರಲ್ಲಿ ಬಂದಿದ್ದು. ಅದರಲ್ಲೂ ಕರ್ನಾಟಕದ ಶಿವಮೊಗ್ಗದಲ್ಲಿ ನಾವು ಇದನ್ನು ಮೊದಲ ಬಾರಿಗೆ ಕಂಡಿದ್ದೀವಿ. ಇದರಿಗೆ ಸಮಗ್ರ ಕೀಟ ನಿರ್ವಹಣೆ ಮಾಡೋದು ಹೇಗೆಂದು ನಾವು ತಿಳಿಸ್ಕೊಡ್ತೇವೆ. ಈ ಸೈನಿಕ ಹುಳುವ ಹಾನಿಯ ಲಕ್ಷಣಗಳೇನೆಂದರೆ, ಎಲೆಯ ಹಿಂಭಾಗದಲ್ಲಿ 100ರಿಂದ 200 ಮೊಟ್ಟೆ, ಗುಂಪುಗಳಾಗಿ 100ರಿಂದ 200 ಮೊಟ್ಟೆಗಳನ್ನು ಇಟ್ಟಿರುತ್ತೆ. ಆ ಮೊಟ್ಟೆಗಳ ಮೇಲೆ ಕೂದಲಿನ ಒಂದು ಬುಷ್ ಥರ ಅದರ ಮೇಲೆ ಇರುತ್ತೆ. ನಂತರ ಇದು ಸುಳಿಯಲ್ಲಿ ಸೇರ್ಕೊಂಡಿರುತ್ತೆ. ಮರಿ ಹುಳುಗಳು ಏನಿರುತ್ತೆ, ಮರಿ ಹುಳುಗಳಲ್ಲಿ 6 ಹಂತಗಳಿರ್ತವೆ. ಮೊದಲನೇ 3 ಹಂತಗಳು ಹಸಿರು ಬಣ್ಣ ಇರ್ತದೆ, ಲಾರ್ವಾ, ಅದೇನು ನಾವು ಮರಿ ಹುಳು ಅಂತ ಕರಿತೀವಿ, ಅದು ಹಸಿರು ಬಣ್ಣ ಇರುತ್ತೆ. ನಂತರದ 3 ಹಂತಗಳು ಕಂದು ಬಣ್ಣ ಇರುತ್ತದೆ. ಮೊದಲನೇ 3 ಹಂತದ ಹುಳುಗಳು ಎಲೆಯ ಹಿಂಭಾಗದಲ್ಲಿ ಮತ್ತು ಮುಂಭಾಗದಲ್ಲಿ ಈ ಕ್ಲೋರೋಫಿಲ್ ಅಂತ ಏನಂತೀವಿ, ಹಸಿರು ಇದನ್ನು ಕೆರೆದು ತಿನ್ನುತ್ತದೆ. ನಂತರದ 3 ಹಂತದ ಹುಳುಗಳು ಸುಳಿಗೆ ಸೇರಿಕೊಂಡು ಈ ಥರ ತಿಂದು ಉದ್ದನೆಯ ರಂಧ್ರಗಳನ್ನಾಗಿ ಮಾಡುತ್ತೆ. ನಮ್ಗೆ ಇದು ಟಾರ್ನ್ ಅಪಿಯರೆನ್ಸ್, ಅಂದರೆ ಕಟ್ ಮಾಡಿರೋ ರೀತಿ ಕಾಣ್ತಿದೆ ನೋಡಿ, ಟಾರ್ನ್ ಅಪಿಯರೆನ್ಸ್ ಆಗುತ್ತೆ. ಈ ಥರ ಇಕ್ಕೆಗಳನ್ನು ಹೊರ ಹಾಕಿರ್ತವೆ. ಈ ಇಕ್ಕೆಗಳ ಜೊತೆನೇ ನಮಗೆ ಸೈನಿಕ ಹುಳುವಿನ ಮರಿ ಹುಳುಗಳು ಕಾಣಿಸ್ತವೆ. ಸೈನಿಕ ಹುಳುಗಳು ಆ್ಯಕ್ಚುಲಿ ರಾತ್ರಿ ಹೊತ್ತು ಆ್ಯಕ್ಟಿವ್ ಆಗಿರ್ತವೆ. ಬೆಳಗ್ಗೆ ಹೊತ್ತು ನಮಗೆ ಅದನ್ನು ಹಾನಿ ಮಾಡ್ತಿರೋ ಲಕ್ಷಣ ಕಾಣಿಸಲ್ಲ, ಹಾನಿ ಮಾಡ್ತಿರೋದು ಕಾಣಿಸಲ್ಲ. ರಾತ್ರಿ ಹೊತ್ತು ಆ್ಯಕ್ಟಿವ್ ಆಗಿ ಇವೆಲ್ಲದನ್ನು ಅದು ಕೊರೆದು ತಿನ್ನುತ್ತೆ. ಈ ಹಾನಿಯ ಲಕ್ಷಣದ ನಂತರ ಹತೋಟಿ ಕ್ರಮಗಳನ್ನ ಇಲ್ಲೂ ತಗೊಳ್ಳಿಲ್ಲ ಅಂತಂದರೆ, ತೆನೆ ಬಂದಾಗ ಹಾಲು ಹಂತದ ಕಾಳುಗಳು ಏನಿರ್ತವೆ ತೆನೆಯಲ್ಲಿ, ಅದನ್ನು ಸಹ ಕೊರೆದು ತಿಂತವೆ. ಈ ಥರ ಹಾನಿಯಾದಾಗ ಇಳುವರಿ ಕಡಿಮೆ ಬರೋ ಸಾಧ್ಯತೆ ಇದೆ. ಈ ಸೈನಿಕ ಹುಳುವಿನ ಸಮಗ್ರ ಕೀಟ ನಿರ್ವಹಣೆ ಮಾಡೋದು ಹೇಗೆಂದರೆ, ಮೊದಲಿಗೆ ನಾವೆಲ್ಲ ಹಿಂದೆ ಎಲ್ಲ ಮಾಗಿ ಉಳುಮೆ ಅಂತ ಮಾಡ್ತಿದ್ರು ಅಂತ ಕೇಳಿದ್ವಿ. ಮಾಗಿ ಉಳುಮೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ, ಈ ಬಿಸಿಲಿನ ಶಾಖಕ್ಕೆ, ಇದೇನು ಕೋಶ ಮಣ್ಣಿನಲ್ಲಿ ಇರ್ತದೆ ಅಂತ ಹೇಳಿದ್ವಲ್ಲ, ಬಿಸಿಲಿನ ಶಾಖಕ್ಕೆ ಕೋಶಗಳು ಸಾಯ್ತವೆ. ಅದು ಮೇಲ್ಭಾಗಕ್ಕೆ ನಾವು ಎತ್ತದ ಮಣ್ಣನ್ನು ತಿರುಗಿ ಹಾಕಿದಾಗ ಅಥವಾ ಎತ್ತಿದಾಗ ಪಕ್ಷಿಗಳು ಸಹ ಕೋಶಗಳನ್ನು ತಿಂದು ಸಾಯಿಸ್ತವೆ. ಅದರಿಂದನೂ ಕೆಲ ಪ್ರಮಾಣದಲ್ಲಿ ಹತೋಟಿನ ತಗೋಬೋದು. ಈ ಸೈನಿಕ ಹುಳುವಿನ ಹತೋಟಿ ಮಾಡಲು ಸಾಂಸ್ಕೃತಿಕ ವಿಧಾನ ಒಂದು ಏನಿದೆ ಅಂದರೆ, ನಾವು ಒಂದೇ ಮಾನೋಕ್ರಾಪಿಂಗ್ ಮಾಡ್ಬೋದು, ಏಕ ಬೆಳೆ ಬೆಳಿಬಾರ್ದು. ಈ ಜೋಳದ ನಡುವೆ ಅಂತರ ಬೇಸಾಯ ಮಾಡಬೇಕು, ಅಂದರೆ ದ್ವಿದಳ ಧಾನ್ಯಗಳನ್ನು ಸಹ ಇದರ ನಡುವೆ ಹಾಕಬೇಕು. ನಂತರ ಬೆಳೆ ಪರಿವರ್ತನೆ ಸಹ ಮಾಡೋದರಿಂದ ಈ ಹುಳುದಿಂದ ಆಗುವಂತಹ ನಾಶವನ್ನು ಹತೋಟಿಗೆ ತರಬಹುದು. ಕೆಲ ಪ್ರಮಾಣದಲ್ಲಿ ಹತೋಟಿಗೆ ತರಬಹುದು. ನಂತರ ಪರತಂತ್ರ ಕೀಟಗಳಾದ ಟ್ರೈಕೋಗ್ರಾಮ ಪ್ರಿಟಿಯೋಸಮ್, ಇದನ್ನು ಆರಂಭಿಕ ಹಂತದಲ್ಲೇ ನಾವು 1 ಎಕರೆಗೆ 50,000ದಂತೆ 15 ದಿನಗಳ ಅಂತರದಲ್ಲಿ 2 ಬಾರಿ ಬಿಡುಗಡೆ ಮಾಡಬೇಕು. ಇದನ್ನು ಎಲೆಗಳಿಗೆ ಕ್ಲಿಪ್ ಮಾಡಬೇಕು. ಒಂದು 10 ಹೆಜ್ಜೆ ಅಂತರದಲ್ಲಿ ಎಲೆಗಳಿಗೆ ಕ್ಲಿಪ್ ಮಾಡಿದಾಗ ಅದು ಪರತಂತ್ರ ಕೀಟ ಏನಿರುತ್ತೆ ಅದನ್ನು ಈ ಸೈನಿಕ ಹುಳುವಿನ ಮೊಟ್ಟೆಯನ್ನು ನಾಶಪಡಿಸುತ್ತದೆ. ಉಪಯುಕ್ತ ಶಿಲೀಂಧ್ರವಾದ ಮೆಟರೈಸಿಯಂ ರಿಲೆ, ಅದನ್ನು ಸಹ 3 ಗ್ರಾಂ 1 ಲೀಟರ್ಗೆ ಹಾಕೊಂಡು ಸುಳಿಗೆ ಸಿಂಪಡಿಸುವುದರಿಂದ ಈ ಸೈನಿಕ ಹುಳುವನ್ನು ಹತೋಟಿಗೆ ತರಬಹುದು. ನಂತರ ಫನಲ್ ಟ್ರ್ಯಾಪ್, ಲಿಂಗಾಕರ್ಷಕ ಬಲೆಯನ್ನು ಉಪಯೋಗಿಸುವುದರಿಂದ ಸಹ ಅದನ್ನು ಸಂಗ್ರಹ ಮಾಡಿ ಅದನ್ನು ಬಲೆಗೆ ಬೀಳಿಸ್ಕೊಂಡು ಅದನ್ನು ಸಾಯಿಸೋದ್ರಿಂದನೂ ಸಹ ಹತೋಟಿಗೆ ತರ್ಬೋದು. ನಂತರ ಕೊನೆಯದಾಗಿ ನಾವು ಕೆಮಿಕಲ್ ಕಂಟ್ರೋಲ್ ಮಾಡಬೇಕಾದಾಗ ಎಮಾಮೆಕ್ಟಿನ್ ಬೆಂಜೋಯೇಟ್ ಅಂತ ನಮ್ಗೆ ಗೊತ್ತಿದೆ, ಅದನ್ನು 0.4 ಗ್ರಾಂ 1 ಲೀಟರ್ಗೆ ಹಾಕ್ಕೊಂಡು ಸುಳಿಗೆ ಸಿಂಪಡಣೆ ಮಾಡುವುದರಿಂದ ಈ ಸೈನಿಕ ಹುಳುವನ್ನು ಹತೋಟಿಗೆ ತರ್ಬೋದು. ಇದಾದ ನಂತರ ನಾವು ಬೇವಿನ ಎಣ್ಣೆ ಏನು ಕರಿತೀವಿ, ಬೇವಿನ ಮೂಲವಾದ ಅಜಾಡಿರೆಕ್ಟಿನ್ ಅನ್ನು ಸಹ 1 ml ಲೀಟರ್ಗೆ ಹಾಕಿಕೊಂಡು ಸುಳಿಗೆ ಸಿಂಪಡಿಸುವುದರಿಂದ ಸಹ ಇದನ್ನು ನಾವು ಹತೋಟಿಗೆ ತರ್ಬೋದು. ನಾವು ಜೈವಿಕ ಪದ್ಧತಿಯಲ್ಲೇ ನಾವು ಒಂದು ಕೃಷಿನ ಮಾಡಬೇಕು ಅಂತಂದ್ರೆ, ಇವಾಗ ಬ್ಯಾಕ್ಟೀರಿಯಾದಿಂದ ಜ್ವರ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ ಅಲ್ವಾ, ಬ್ಯಾಕ್ಟೀರಿಯಲ್ ಫೀವರ್ ಅಂತ ಕರೀತಾರೆ. ಅದೇ ತರ ಬ್ಯಾಕ್ಟೀರಿಯಾ ಹುಳನ ಸಾಯಿಸುತ್ತೆ. ಅದು ಹೆಸರು ಬಂದು ಬ್ಯಾಸಿಲಸ್ ತುರಿಂಜಿಯೆನ್ಸಿಸ್ ಅಂತ ಒಂದು ಬ್ಯಾಕ್ಟೀರಿಯಲ್ ಫಾರ್ಮುಲೇಷನ್. ಅದನ್ನ ಮಾರ್ಗೋ ಕಂಪನಿಯವರು ಒಂದು ಪ್ರಾಡಕ್ಟ್ ಆಗಿ ಮಾಡಿದ್ದಾರೆ. ಆ ಪ್ರಾಡಕ್ಟ್ನ ತಗೊಂಬಂದು ಸ್ಪ್ರೇ ಮಾಡೋದ್ರಿಂದನೂ ಕೂಡ ಈ ಒಂದು ಕೀಟನ ನಿಯಂತ್ರಣ ಮಾಡ್ಬೋದು. 1 ಎಕರೆಗೆ 200 ml ಸ್ಪ್ರೇ ಮಾಡಬೇಕಾಗುತ್ತೆ. ಅದು ಬ್ಯಾಕ್ಟೀರಿಯಾ ಈ ಹುಳನ ತಿಂದು ಸಾಯಿಸುತ್ತೆ. 1 ಎಕರೆಗೆ 200 ml ಸರ್. ಅದನ್ನು ಸುಳಿಗೆ ಬಿಡಬೇಕು. ನೀವು ಸೈನಿಕ ಹುಳುವಿನ ನಿಯಂತ್ರಣಕ್ಕೆ ಯಾವಾಗಲೂ ನೀವು ಸುಳಿಗೆ ಬಿಡಬೇಕು. ಯಾಕೆ ಅಂತಂದ್ರೆ ಹುಳ ಅಲ್ಲೇ ಇರುತ್ತೆ. ಆಮೇಲೆ ಇದು ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ವಲಸೆ ಬಂದಿರೋದ್ರಿಂದ ಅದನ್ನ ಮ್ಯಾನೇಜ್ ಮಾಡೋಕ್ಕೆ ತುಂಬಾ ಕಷ್ಟ ಇದೆ. ಅದಕ್ಕೆ ನೀವೆಲ್ಲರೂ ಅರ್ಥಕೊಂಡು
ಅದೇ ತರ ಮಾಡ್ಬೇಕಾಗುತ್ತೆ. ಆಮೇಲೆ ಅವಾಗಲೇ ರೈತರು ಹೇಳ್ತಾ ಇದ್ರು ಅವ್ರೇನೋ ಕೊಡ್ತಾರೆ ನಾವು ತಂದು ಹೊಡಿತೀವಿ, ಅದನ್ನ ಆ ಒಂದು ಏನಂತಾರೆ ದಡ್ಡತನದಿಂದ ಸ್ವಲ್ಪ ಹೊರಗಡೆ ಬಂದ್ರೆ ನಮ್ಮ ರೈತರು ಪ್ರಗತಿಪರ ರೈತರಾಗಿ ಮಾರ್ಪಾಡಾಗ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಯಾವಾಗ್ಲೂ ಏನ್ ಕೊಡ್ತಿದ್ದಾರೆ ಅನ್ನೋದನ್ನ ನೀವು ತಿಳ್ಕೊಬೇಕು. ಅವ್ರಿಗೆ ಲಾಭ ಆಗ್ಲಿ ಅಂತ ಏನೋ ಕೊಡ್ತಾರೆ, ಅವ್ರದ್ದು ತಪ್ಪಲ್ಲ. ನೀವು ಯಾವ್ದನ್ನ ತಗೋಬೇಕು ಅನ್ನೋದು ನಿಮ್ಗೆ ಚೆನ್ನಾಗಿರ್ಬೇಕು, ಗೊತ್ತಿರ್ಬೇಕು, ಅದ್ರದ್ದು ಕಂಟೆಂಟ್ ಏನಿದೆ ಅಂತ ತಿಳ್ಕೊಂಡಿರ್ಬೇಕು. ಪ್ರತಿ ಒಂದು ಪ್ರಾಡಕ್ಟ್ ಮೇಲೆ ಆರ್ ಅಂತ ಒಂದು ಮಾರ್ಕ್ ಇರುತ್ತೆ ಸರ್, ರೌಂಡ್ ಆಫ್ ಹಿಂಗಾಗಿ ಆರ್ ಅಂತ ಮಾಡಿ ಒಂದು ರೌಂಡ್ ಹಾಕಿರ್ತಾರೆ. ಯಾಕೆ ಅಂತಂದ್ರೆ ಆ ಮಾರ್ಕ್ ಇದ್ದಾಗ ಮಾತ್ರ ರಿಜಿಸ್ಟರ್ ಆಗಿದೆ, ಒಂದು ಅದನ್ನ ಡಾಕ್ಯುಮೆಂಟೇಶನ್ ಮಾಡಿದ್ದಾರೆ ಅಂತ ಹೇಳಿ ನಿಮಗೆ ಮನವರಿಕೆ ಆಗಬೇಕು. ಅಂತ ಪ್ರಾಡಕ್ಟ್ ಅಷ್ಟೇ ತಗೋಬರ್ಬೇಕು. ಇವಾಗ ಎಮಮೆಕ್ಟಿನ್ ಬೆಂಜೋಯೇಟ್ ಅಷ್ಟೇ ಬೇರೆ ಬೇರೆ ಪ್ರಾಡಕ್ಟ್ಗಳಿದಾವೆ, ಬಟ್ ಅದರಲ್ಲಿ ಯಾವುದು ಆರ್ ಮಾರ್ಕ್ ಇರುತ್ತೆ ಅದನ್ನ ಮಾತ್ರ ತಗೊಬಂದು ಸ್ಪ್ರೇ ಮಾಡಿ. ಅದಲ್ಲದೆ ಇವಾಗ ಮಕ್ಕಳಿಗೆ ಜಂತು ಹುಳ ಬರುತ್ತೆ ಅಂತ ಎಲ್ಲರೂ ಕೇಳಿದೀರಾ, ಅದೇ ತರ ಹುಳಕ್ಕೂ ಕೂಡ ಜಂತು ಹುಳ ಅಂತ ಕರಿತೀವಿ. ಇಂಗ್ಲಿಷಲ್ಲಿ ನಾವು ಎಂಟೊಮೊಪಥೊಜೆನಿಕ್ ನೆಮಟೋಡ್ಸ್ ಅಂತ ಬರುತ್ತೆ, EPNs ಅಂತ ಬರುತ್ತೆ. ಅದು ಕೂಡ ಈ ಹುಳನ ಸಾಯಿಸೋದ್ರಲ್ಲಿ ಯಶಸ್ವಿಯಾಗಿದೆ. ಅದನ್ನು 1 ಎಕರೆಗೆ 200 ml ಹಾಕೊಂಡು ಸುಳಿಗೆ ಹೊಡೆಯೋದ್ರಿಂದ ಮ್ಯಾನೇಜ್ ಮಾಡ್ಬೋದು. ಇವಾಗ ವಾರಕ್ಕೊಂದ್ಸತಿ ಮಾಡ್ಬೇಕಾ ಅಂತ ಶಾಕ್ ಆಗ್ತಿದ್ದೀರಾ. ಇವಾಗ ಎಷ್ಟೇ ನೀವು ಸತತವಾಗಿ ಇದೆಲ್ಲ ಪ್ರಯತ್ನ ಪಟ್ಟರೆ ಮಾತ್ರ ನೀವು ಒಳ್ಳೆ ಒಂದು ಇಳುವರಿ ಪಡ್ಕೋಬಹುದು. ಅದ್ರ ಜೊತೆಗೆ ವಿಷಮುಕ್ತ ಆಹಾರನ ನಮ್ಮ ಪೀಳಿಗೆಗೆ ಕೊಡೋಕ್ಕೆ ಸಾಧ್ಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ರಾಯಚೂರಲ್ಲಿ ಒಬ್ಬ ಅಪ್ಪ ಮತ್ತೆ 2 ಮಕ್ಕಳು ಸಾವನ್ನಪ್ಪಿದ್ದಾರೆ. ಯಾಕೆ ಅಂತಂದ್ರೆ ಸತತವಾಗಿ ಕೀಟನಾಶಕಗಳನ್ನ ಬಳಸಿದಂತಹ ತರಕಾರಿಗಳನ್ನ ತಿಂದು ಆ ಒಂದು ಅಪ್ಪ ಮತ್ತೆ 2 ಮಕ್ಕಳು ಸತ್ತೋಗಿದ್ದಾರೆ. ಅದೇ ರೀತಿ ನೀವು ಅವ್ರೇನೋ ಕೊಡ್ತಾರೆ ನಾವೇನೋ ಸ್ಪ್ರೇ ಮಾಡ್ತೀವಿ ಅಂತಂದ್ರೆ ನಮ್ಮ ಪೀಳಿಗೆಗೆ ಮತ್ತೆ ನಮಗೆ ವಿಷಪೂರಿತ ಆಹಾರನ ನಾವು ತಿನ್ನಂಗಾಗುತ್ತೆ. ಅದಕ್ಕೋಸ್ಕರ ಈ ಒಂದು ಸಾವಯವ ಪದ್ಧತಿನ ಅಳವಡಿಸ್ಕೊಳ್ಳಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ಮಾಹಿತಿಗಳನ್ನ ನಮ್ಮ ಹುಡುಗರು ಆಲ್ರೆಡಿ ಕೊಟ್ಟಿದ್ದಾರೆ. ಒಂದು ಟ್ರೈಕೋಗ್ರಾಮ ಪರತಂತ್ರ ಜೀವಿ ಆಗಿರ್ಬೋದು, ಮತ್ತೆ ಇವು ಮೋಹಕ ಬಲೆಗಳು. ಈ ಮೋಹಕ ಬಲೆಗಳು ಇದನ್ನ ತರ್ತಿರಲ್ಲ, ಮೋಹಕ ಬಲೆಗಳು ಅದು ಪರ್ಮನೆಂಟ್ ಆಗಿ ನಿಮ್ಮ ಜೊತೆನೇ ಇರುತ್ತೆ. ಅಟ್ರಾಕ್ಟ್ ಮಾಡುವಂತಹ ಲೂರ್ನ ಒಂದು 15 ದಿನಕ್ಕೆ ಒಂದ್ಸಲ ಚೇಂಜ್ ಮಾಡ್ತಾ ಹೋಗ್ತಿರ್ಬೇಕು ನಾವು. ಇವ್ರಷ್ಟೇ ಆ ಮೋಹಕ ಏನು ಅಟ್ರಾಕ್ಟ್ ಮಾಡುತ್ತಲ್ಲ ಅದನ್ನ ಮಾತ್ರ ಚೇಂಜ್ ಮಾಡಬೇಕು. ಇದನ್ನ ಮಾತ್ರ ಒಂದ್ಸತಿ ಅಷ್ಟೇ ತರಬೇಕಾಗಿರೋದು ನೀವು ಟ್ರ್ಯಾಪ್ಸ್ನ. ಅದರಲ್ಲಿ ಕಲೆಕ್ಟ್ ಆಗಿರುವಂಥ ಪ್ಲಾಸ್ಟಿಕ್, ಅವರಲ್ಲಿ ಕಲೆಕ್ಟ್ ಆಗಿರುವಂತಹ ಒಂದು ಏನು ದುಂಬಿಗಳಿರುತ್ತೆ ಇಲ್ಲ ಪತಂಗಗಳಿರುತ್ತೆ ಅದನ್ನ ರಿಮೂವ್ ಮಾಡಿಬಿಟ್ಟು ಅದೇ ಸೇಮ್ ಸ್ಟ್ರಕ್ಚರ್ನ ಟ್ರ್ಯಾಪ್ಗಳನ್ನ ಸತತವಾಗಿ ಬಳಸ್ಕೊಂಡು ಆ ಹುಳ ಸತ್ತೋಗಿರುತ್ತೆ ಸರ್, ಬಿಸಾಕಿದ್ರೆ ಆಯಿತು, ಏನು ತೊಂದರೆ ಇಲ್ಲ. ಇನ್ನೇನಾದರೂ ಅದ್ರ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಹೇಳ್ಬೋದು. ನೀವು 200 ml ಅಂತ ಹೇಳಿದ್ರಲ್ಲ, ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಮಾಡಿಬೇಕಾ ಬರೀ ಅದೇ ಇದು ಟ್ರ್ಯಾಪ್ಸ್ ಸರ್, ಇದು ಇನ್ಸ್ಟಾಲೇಷನ್ ಮಾಡೋದು. ಯಾವುದನ್ನು ಮಿಶ್ರಣ ಮಾಡಬೇಡಿ, ಅದು ಜೈವಿಕ, ಇದು ಕೀಟನಾಶಕ, ಅಂದ್ರೆ ರಾಸಾಯನಿಕ ಕೀಟನಾಶಕ. ಇದನ್ನೇನು ಮಾಡೋ ನೆಸೆಸಿಟಿ ಇಲ್ಲ. ನೀವು ಇದನ್ನೆಲ್ಲ ಮಾಡ್ಕೊಂಡು ಬಂದ್ರೆ ಇವಾಗ ಜಂತು ಹುಳದ ಹೇಳ್ದೆ, ಬ್ಯಾಕ್ಟೀರಿಯಾದ ಹೇಳ್ದೆ, ಅದನ್ನೆಲ್ಲ ಮಾಡಿದ್ರೆ ಸಾಕು, ಅದು ಕಂಟ್ರೋಲ್ ಮಾಡುತ್ತೆ ಎಫೆಕ್ಟಿವ್ ಆಗಿ.